ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುನಿರೀಕ್ಷಿತ ಹೈ ವೋಲ್ಟೇಜ್ ಮೀಟಿಂಗ್ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಸುಮಲತಾ ನಡುವೆ ಆಗ್ಲಿಕ್ಕಿದೆ. ಮಂಡ್ಯ ವಿಚಾರದಲ್ಲಿ ಸಂಸದೆ ನಡೆ ನಿಗೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಜೊತೆಗೆ ಪೂರ್ವಭಾವಿ ಮಾತುಕತೆಗಳು ಆಗ್ತಾ ಇದೆ ಅನ್ನೋ ವಿಶ್ವಾಸದಲ್ಲಿ ದೋಸ್ತಿಗಳಿದ್ದಾರೆ. ಬಟ್ ಈ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಈಗ ಶುರುವಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಕೆಲವೇ ಕ್ಷಣಗಳಲ್ಲಿ ಸುಮಲತಾರನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಆಗ್ತಾರೆ. ಬೆಂಗಳೂರಿನ ಜೆಪಿ ನಗರದ ಸುಮಲತಾ ಅವರ ನಿವಾಸದಲ್ಲಿ ಈ ಭೇಟಿ ಏರ್ಪಟ್ಟಿದೆ. ಮಂಡ್ಯದಲ್ಲಿ ಬೆಂಬಲ ಕೊಡುವಂತೆ, ತಮ್ಮ ಗೆಲುವಿಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು. ಸುಮಲತಾ ಕಡೆಯಿಂದ ಏನಾದರೂ ಅಶ್ಯೂರೆನ್ಸ್ ಸಿಗುತ್ತಾ, ಮತ್ತೆ ಜೆಡಿಎಸ್ ನಿಂದ ಏನ್ ಅಶ್ಯೂರೆನ್ಸ್ ಅವರ ರಾಜಕೀಯ ಭವಿಷ್ಯವಾಗಿ ವಿಚಾರವಾಗಿ ಸಿಗುತ್ತೆ ಅನ್ನೋದು ಕುತೂಹಲ. ಸಂಧಾನದ ಹಲವು ಸುತ್ತಿನ ಮಾತುಕತೆಗಳು ಸುಮಲತಾ ಜೊತೆಗೆ ದೋಸ್ತಿ ನಾಯಕರು ಇಟ್ಕೊಂಡಿದ್ದಾರೆ. 2-3 ದಿನದ ಹಿಂದೆ ವಿಜಯೇಂದ್ರ ಅವರು ಭೇಟಿ ಮಾಡಿದ್ರು ಇದೇ ಸಂಧಾನದ ಪ್ರಾಮಾಣಿಕ ಪ್ರಯತ್ನದ ಭಾಗವಾಗಿ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭೇಟಿ ಆಗ್ಲಿಕ್ಕಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರ ಭೇಟಿಗೆ ನನ್ನ ಆಕ್ಷೇಪ ಇಲ್ಲ ಅಂತ ಸುಮಲತಾ ಅವರು ಹೇಳಿದ್ರು. ಸೊ ಅವರ ನಿರ್ಧಾರಗಳು ಎಚ್ ಡಿ ಕುಮಾರಸ್ವಾಮಿ ಭೇಟಿಯ ನಂತರ ಚೇಂಜ್ ಆಗುತ್ತಾ ಅನ್ನೋದು ಕುತೂಹಲ. ನಾವು ನೋಡಿದ್ವಿ ಕೆ.ಸಿ. ನಾರಾಯಣಗೌಡರು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗೋ ತನಕ ಸುಮಲತಾ ಪರ ಒಲವನ್ನು ವ್ಯಕ್ತಪಡಿಸ್ತಾ ಇದ್ರು, ಹಾಗೂ ದೋಸ್ತಿಗೆ ಅವರು ಸುತಾರ ಮನಸ್ಸು ಮಾಡಿರ್ಲಿಲ್ಲ. ಬಟ್ ಯಾವಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಖುದ್ದಾಗಿ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು, ಈಗ ಅವ್ರು ಹೇಳ್ತಾ ಇರೋ ಮಾತುಗಳೇ ಚೇಂಜ್ ಆಗ್ಬಿಟ್ಟಿದೆ. ಕಂಪ್ಲೀಟ್ಲಿ ಕುಮಾರಸ್ವಾಮಿ ಕಡೆಗೆ ವಾಲಿದ್ದಾರೆ. ಮತ್ತೆ ಅವ್ರನ್ನ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ಮಾತ್ರ ನಮ್ದಲ್ಲ, ಲೀಡು ಇಂತಿಷ್ಟೇ ಲಕ್ಷದ ಲೀಡಲ್ಲಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ರಾಜಾರೋಷವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ. ಅಷ್ಟರ ಮಟ್ಟಿಗೆ ವಾತಾವರಣ ಚೇಂಜ್ ಆಗಿದೆ. ಸೊ ಅದೇ ಮಿರಾಕಲ್ ಸುಮಲತಾ ವಿಚಾರದಲ್ಲೂ ಆಗುತ್ತಾ, ಅದೇ ಪವಾಡ ಸುಮಲತಾ ವಿಚಾರದಲ್ಲೂ ಆಗುತ್ತಾ ಅನ್ನೋ ಕುತೂಹಲ ದೋಸ್ತಿ ನಾಯಕರಲ್ಲಿ ಇದ್ದೇ ಇದೆ. ಅಥವಾ ವಿಜಯೇಂದ್ರ ಅವರ ಜೊತೆಗೆ ಮಾತಾಡಿದ ರೀತಿನೇ ಕುಮಾರಸ್ವಾಮಿಗೂ ಕೂಡ ಏಪ್ರಿಲ್ 3ನೇ ತಾರೀಕು ನನ್ನ ನಿರ್ಧಾರ ಹೇಳ್ತೀನಿ ಅಂತ ಹೇಳಿ ಕಳಿಸ್ತಾರ, ಅಥವಾ ನಿರ್ಧಾರದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡು ಆಶ್ವಾಸನೆಯನ್ನ ಕೊಡ್ತಾರಾ ಅನ್ನೋದು ಕುತೂಹಲ.